ಕರಾವಳಿಯ ಸೃಷ್ಟಿಕರ್ತ ಅಂತಾನೆ ಪರಶುರಾಮನನ್ನ ಕರೀತಾರೆ. ಕಂಚಿನ ಮೂರ್ತಿಯ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿಯಾಗಿದೆ. ನ್ಯಾಯಮೂರ್ತಿಗಳು ಮಧ್ಯ ಪ್ರವೇಶಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಟಿಯನ್ನ ಬೀಸಿದ್ದಾರೆ. ಒಮ್ಮಿಕಲ ಬೆಟ್ಟದಲ್ಲಿ ಬೃಹತ್ತಾದ ಕಂಚಿನ ಪರಶುರಾಮನ ಮೂರ್ತಿ ಸ್ಥಾಪನೆಯಾಗುತ್ತೆ. ಹಾಗಾದ್ರೆ ನ್ಯಾಯಮೂರ್ತಿಗಳು ಏನ್ ಹೇಳಿದ್ರು? ಏನು ಈ ಪ್ರಕರಣದಲ್ಲಿ ದೊಡ್ಡವರ ತಲೆದಂಡ ಆಗತ್ತಾ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕರಾವಳಿಯ ಸೃಷ್ಟಿಕರ್ತ ಅಂತಾನೆ ಪರಶುರಾಮನನ್ನ ಕರೀತಾರೆ. ಇನ್ನು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಒಮ್ಮಿಕಲ ಬೆಟ್ಟದಲ್ಲಿ ಬೃಹತ್ತಾದ ಕಂಚಿನ ಪರಶುರಾಮನ ಮೂರ್ತಿ ಸ್ಥಾಪನೆಯಾಗುತ್ತೆ. ಇನ್ನು ಸ್ಥಾಪನೆಯಾದ ದಿನದಿಂದಲೂ ಕೂಡ ಕಂಚಿನ ಮೂರ್ತಿಯ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿಯಾಗಿದೆ. ಅಲ್ಲಿ ಕಂಚಿಲ್ಲ, ಇನ್ನು ದೊಡ್ಡ ಮಟ್ಟದ ಅವ್ಯವಹಾರ ಆಗಿತ್ತೆ ಅನ್ನುವಂತ ದೊಡ್ಡ ಚರ್ಚೆ ಇತ್ತು. ಇದೇ ವಿಚಾರ ಈಗ ಹೈಕೋರ್ಟ್ ಅಂಗಳದಲ್ಲಿದೆ. ಇನ್ನು ವಾದ ಪ್ರತಿವಾದಗಳು ತಾರಕಕ್ಕೇರ್ಲಿಕ್ಕೆ ಶುರುವಾದ ಹೊತ್ತಿನಲ್ಲಿ ನ್ಯಾಯಮೂರ್ತಿಗಳು ಮಧ್ಯ ಪ್ರವೇಶಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಟಿಯನ್ನ ಬೀಸಿದ್ದಾರೆ. ಹಾಗಾದ್ರೆ ನ್ಯಾಯಮೂರ್ತಿಗಳು ಏನ್ ಹೇಳಿದ್ರು? ಏನು ಈ ಪ್ರಕರಣದಲ್ಲಿ ದೊಡ್ಡವರ ತಲೆದಂಡ ಆಗತ್ತಾ? ಪರಶುರಾಮನ ಮೂರ್ತಿಯ ವಿಚಾರದಲ್ಲೇ ಕರಾವಳಿಯ ಆರಾಧ್ಯನ ಹೆಸರಿನಲ್ಲೇ ದೋಖಾ ಮಾಡಿದ್ರ? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಾರ್ಕಳ ತಾಲೂಕಿನ ಒಮ್ಮಿಕಲ್ ಬೆಟ್ಟದ ಮೇಲೆ ಪರಶುರಾಮನ ಕಂಚಿನ ಪ್ರತಿಮೆ ನಿರ್ಮಾಣ ಕಾಮಗಾರಿಯಲ್ಲೂ ಅಕ್ರಮ ಎಸಗಿರುವುದರ ಬಗ್ಗೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಹೈಕೋರ್ಟ್. ಅರ್ಜಿದಾರರ ಪರ ವಕೀಲರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಪ್ರಕರಣ ಸಂಬಂಧ ನಗರದ ಕಲಾವಿದ ಕೃಷ್ಣ ನಾಯ್ಕ್ ತಮ್ಮ ವಿರುದ್ಧ ಕಾರ್ಕಳ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಅನ್ನ ರದ್ದುಪಡಿಸುವಂತೆ ಕೋರಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯನ್ನ ಪೂರ್ಣಗೊಳಿಸಿ ನ್ಯಾಯಮೂರ್ತಿಗಳಾಗಿರುವ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠವು ಆದೇಶವನ್ನ ಕಾಯ್ದಿರಿಸಿದೆ. ಪರಶುರಾಮ ಪ್ರತಿಮೆ ತಲೆಯ ಭಾಗವು ಭಾರ ತಾಳದಿದ್ದರಿಂದ ಅದರ ಜೋಡಣೆ ಬದಲಿಸಲಾಗಿದೆ. ಕಂಚಿನಲ್ಲಿ ಪ್ರತಿಮೆ ನಿರ್ಮಿಸಬೇಕಿತ್ತೆಂದು ಹೇಳಿದ್ರು. ತಾಮ್ರ, ಸತು ಮತ್ತು ಹಿತ್ತಾಳೆ ಬಳಕೆ ಮಾಡಿದ್ದೇವೆ. ಸತು ಮತ್ತು ಹಿತ್ತಾಳೆಯು ಕಂಚಿಗೆ ಸಮನಾಗ್ತಿದೆ ಎಂದು ಅರ್ಜಿದಾರರ ಪರ ವಕೀಲ ಎಂ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸಿದ್ರು. ಇನ್ನು ಸುರತ್ಕಲ್ನ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ನೀಡಿರುವ ವರದಿ ಪ್ರಕಾರ ಅರ್ಜಿದಾರರು ಪರಶುರಾಮ ಪ್ರತಿಮೆಗೆ ಕಂಚನ್ನ ಬಳಸಿಲ್ಲ. 80% ಹಿತ್ತಾಳೆ ಮತ್ತು 20% ಸತು ಬಳಕೆ ಮಾಡಿದ್ದಾರೆ. ಆದರೆ ನಿರ್ಮಿತಿ ಕೇಂದ್ರ ಮತ್ತು ಅರ್ಜಿದಾರರು ಕಂಚು ಬಳಕೆ ಮಾಡದೇ ಇದ್ದು ಹೇಳಿದ್ದಾರೆ. ನಿರ್ಮಿತಿ ಕೇಂದ್ರ ಹೇಳುತ್ತಿರುವುದನ್ನ ನೋಡಿದರೆ ಇನ್ನಷ್ಟು ತನಿಖೆ ಅಗತ್ಯ ಎಂದು ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸಿದ್ದ ಹೆಚ್ಚುವರಿ ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ವಾದಿಸಿದರು. ಇನ್ನು ವಾದ ವಿವಾದಗಳು ತಾರಕಕ್ಕೇರ್ತಿದ್ದಂತೆ ಹೈಕೋರ್ಟ್ ಮಧ್ಯ ಪ್ರಶ್ನಿಸಿ ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿದೆ. ಪ್ರತಿಮೆಗೆ ಕಂಚು ಬಳಸುವ ಬದಲು ಹಿತ್ತಾಳೆ ಮತ್ತು ಸತುವನ್ಯಾಕೆ ಬಳಸಲಾಗಿದೆ? ಪ್ರತಿಮೆಯ ಹೆಸರಿನಲ್ಲಿ ಕಳಪೆ ಕಾಮಗಾರಿ ನಡೆಸಿ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡಲಾಗಿದೆ. 1.83 ಕೋಟಿ ರೂಪಾಯಿ ಪೈಕಿ ಈಗಾಗಲೇ 1.20 ಕೋಟಿ ರೂಪಾಯಿ ಪಾವತಿಯಾಗಿದೆ. ಇದು ಸಾರ್ವಜನಿಕರ ಹಣ. ಎಲ್ಲವೂ ದಾಖಲೆಯಲ್ಲಿರೋದ್ರಿಂದ ಯಾವುದೇ ಸೂಚನೆಯ ಪಡೆಯುವ ಅಗತ್ಯವೇ ಇಲ್ಲ. ಜನರ ಹಣದ ಜೊತೆ ಆಟವಾಡುವವರನ್ನ ಬಿಡಲಾಗದು. ಪುಣ್ಯಕ್ಕೆ ಪ್ರತಿಮೆ ಮಾರನೇ ದಿನ ಕುಸಿದಿಲ್ಲ, ಅದು ಬೀಳುವ ಮುಂಚೆಗೆ ತೆರವು ಮಾಡಲಾಗಿದೆ ಎಂದು ಅರ್ಜಿದಾರರ ವಿರುದ್ಧ ಮೌಖಿಕವಾಗಿ ಕೋರ್ಟ್ ಕಿಡಿಕಾರಿತು. ಜೊತೆಯಲ್ಲಿ 35 ಅಡಿ ಎತ್ತರದ ಪ್ರತಿಮೆಯ ಭಾರವನ್ನ ಹಿತ್ತಾಳೆ ಮತ್ತು ಸತು ತಾಳುತ್ತದೆಯೇ? ಪ್ರತಿಮೆಗೆ ಕಂಚನ್ನೇ ಬಳಸಬೇಕು ಎಂದು ಹೇಳಿರುವುದಕ್ಕೆ ನಿಖರ ಕಾರಣವಿದೆ. ಹಿತ್ತಾಳೆ ಮತ್ತು ಸತು ಬಳಸಿ ಪ್ರತಿಮೆ ನಿರ್ಮಿಸಲು 1.20 ಕೋಟಿ ರೂಪಾಯಿ ಯಾಕೆ ಪಡೆದಿರಿ? ಕಂಚು ಬಳಕೆ ಮಾಡದಿರೋದು ಕ್ರಿಮಿನಲ್ ಅಪರಾಧ. ಇನ್ನು ನಿರ್ಮಿತಿ ಕೇಂದ್ರದ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಅದರ ಬಗ್ಗೆ ಕಡಿಮೆ ಮಾತನಾಡಿದಷ್ಟು ಒಳ್ಳೆಯದೆಂದು ನ್ಯಾಯಪೀಠ ಚಾಟಿ ಬೀಸಿತು. ನೋಡಿದ್ರಲ್ಲ ವೀಕ್ಷಕರೇ, ಹೈಕೋರ್ಟ್ನಲ್ಲಿ ಈ ರೀತಿಯಾಗಿ ವಕೀಲರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜನರ ದುಡ್ಡನ್ನ ಪೋಲ್ ಆಗ್ತಾ ಇದೆ ಅಂತ ವಾದ ವಿವಾದಗಳು ತಾರಕಕ್ಕೇರುತ್ತಿದ್ದಂತೆ ಹೈಕೋರ್ಟ್ ಚಾಟಿ ಬೀಸಿದೆ. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.